ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಎಸ್.ಎಂ. ಕೃಷ್ಣರವರ ಪಾರ್ಥಿವ ಶರೀರ ಅವರ ಸ್ವಗ್ರಾಮವಾದಂಥ ಮದ್ದೂರಿನ ಸೋಮನಹಳ್ಳಿಗೆ ಬರ್ತಾ ಇದೆ. ಈಗಾಗಲೇ ದಾರಿಯುದ್ದಕ್ಕೂ ಸಹಿತ ಅವರ ಅನೇಕ ಜನ ರಾಜಕೀಯ ಶಿಷ್ಯರು, ಭಕ್ತಾದಿಗಳು ಅವರನ್ನ ತಮ್ಮ ಮನೆಯ ಮಗ ಮತ್ತು ತಂದೆ ಅಂತ ತಿಳಿದುಕೊಂಡವರೆಲ್ಲ ದಾರಿ ಉದ್ದಕ್ಕೂ ಪುಷ್ಪಾರ್ಚನೆಗಳನ್ನು ಮಾಡಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಪಾರ್ಥಿವ ಶರೀರವನ್ನ ಪ್ರತಿ ಸರ್ಕಲ್ಗಳಲ್ಲೂ ಪ್ರತಿ ಊರುಗಳಲ್ಲೂ ಪುಷ್ಪಾರ್ಚನೆ ಮುಖಾಂತರವಾಗಿ ಶ್ರದ್ಧಾಂಜಲಿ ಸಭೆಗಳನ್ನು ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಅದು ಸ್ವಗ್ರಾಮಕ್ಕೆ ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದೆ. ಇಲ್ಲಾಗಲೇ ಅನೇಕ ಜನ ಸಹಸ್ರಾರು ಮಂದಿ ಅವರ ದರ್ಶನವನ್ನು ಮಾಡಲು ಕಾಯ್ತಾ ಇದ್ದಾರೆ. ಆ ಒಂದು ಗ್ರಾಮದಲ್ಲಿ ನಾವು ವಿಶೇಷವಾಗಿ ಅವರಿಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಸನಾತನ ಹಿಂದೂ ಧರ್ಮದ ಸಂಪ್ರದಾಯದಂತೆ ಅಂದರೆ ಅಗ್ನಿ ಸಂಸ್ಕಾರ, ಮನುಷ್ಯನ ದೇಹವನ್ನ ಹಿಂದೂ ಧರ್ಮದಲ್ಲಿ 5 ವಿಧವಾಗಿ ಸಂಸ್ಕಾರ ಮಾಡ್ತಾರೆ. ಒಂದು ಪೃಥ್ವಿ, ಆಪಹ, ತೇಜಸ್ಸು, ವಾಯು, ಆಕಾಶ. ಪೃಥ್ವಿ ಅಂದರೆ ನೆಲದಲ್ಲಿ ಹೂಳುವ ಸಂಪ್ರದಾಯ ಇರುತ್ತೆ, ಅವನನ್ನು ಸಮಾಧಿ ಮಾಡ್ತಾರೆ. ಜಲದಲ್ಲಿ ನೀರಲ್ಲಿ ಸನ್ಯಾಸಿಗಳನ್ನ ಸಾಧಾರಣ ಬಿಡುವಂತಹದ್ದು, ನೀರಿನಲ್ಲಿ ಸಮಾಧಿ ಮಾಡ್ತಾರೆ. ನಂತರ ಆಕಾಶದಲ್ಲಿ ಇಡತಕ್ಕಂತಹದ್ದು ರಣಹದ್ದುಗಳಿಗೆ ದೇಹವನ್ನು ಸಮರ್ಪಣೆ ಮಾಡ್ತಾರೆ ಪಕ್ಷಿಗಳ ರೂಪದಲ್ಲಿ, ಅದು ಪಾರ್ಸಿಗಳು ಮಾಡುವ ರೀತಿ. ಹಾಗೆ 5 ಸ್ಥಿತಿಯಲ್ಲಿ ಮನುಷ್ಯನ ದೇಹವನ್ನ ಪಂಚಭೂತಗಳಿಂದ ಹೇಗೆ ಶರೀರ ಬಂದಿದೆಯೋ ಪುನಃ ಪಂಚಭೂತಗಳಲ್ಲಿ ವಿಲೀನ ಮಾಡ್ತಾರೆ. ಅದನ್ನು ನಾವು ಇವತ್ತು ಅಗ್ನಿ ಸಂಸ್ಕಾರ ಅಂತ ಕರಿತೇವೆ. ಒಕ್ಕಲಿಗರ ಸಂಪ್ರದಾಯದಂತೆ ಅವರ ಮನೆಯಲ್ಲಿ ಕುಟುಂಬ ವರ್ಗದಲ್ಲಿ ಯಾವ ರೀತಿ ಬಂದಿದೆ ಅಂದ್ರೆ ಅವರ ಮನೆಗೆ ನಾವು ಮೊದಲಿಂದ ಪೂಜೆ ಪುರಸ್ಕಾರಗಳಿಗೆ ನಾವುಗಳೆಲ್ಲ ಹೋಗ್ತಿದ್ವಿ. ನಮ್ಮ ಲಕ್ಷ್ಮೀಶ್ ಅಂತ ನಮ್ಮ ಸ್ನೇಹಿತರು ಹೋಗ್ತಿದ್ರು. ದೇವಸ್ಥಾನ ಪ್ರತಿಷ್ಠೆಗಳು, ಪೂಜೆಗಳು ಎಲ್ಲವನ್ನು ಮಾಡಿದ್ವಿ. ಆದ್ದರಿಂದ ಶಾಸ್ತ್ರೋಕ್ತವಾಗಿ ಅವರಿಗೆ ಆಧ್ಯಾತ್ಮಿಕತೆಯಲ್ಲಿ ಮತ್ತು ಇದರಲ್ಲಿ ಶ್ರದ್ಧೆ ಇದ್ದಿದ್ದರಿಂದ ಅವರಿಗೆ ಈ ರೀತಿ ಸಂಸ್ಕಾರ ಆಗಬೇಕು ಅಂತ ಕುಟುಂಬ ವರ್ಗದವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು DCM ಆದಂಥ DK ಶಿವಕುಮಾರ್ ಅವರು, ಗುರುಚರಣ್ರವರು, ಎಲ್ಲರೂ ಅವರು ಕುಟುಂಬ ವರ್ಗದವರು, ಪ್ರೇಮಾರವರು ಎಲ್ಲರೂ ಸೀದಾ ಅಗ್ನಿ ಸಂಸ್ಕಾರ ಮುಖಾಂತರವಾಗಿ ಸಂಸ್ಕಾರ ಆಗಲಿ ಅಂತ ಹೇಳಿ ಅವರೆಲ್ಲರೂ ಅದೇ ರೀತಿ ಸಂಸ್ಕಾರವನ್ನು ಮಾಡಕ್ಕೆ 15 ಜನ ವೇದ ಪಂಡಿತರು ಬಂದಿದ್ದೀವಿ. ಈಗಾಗಲೇ ಅನೇಕ ಜನ ಸ್ವಾಮಿಗಳು ಬರ್ತಾ ಇದ್ದಾರೆ, ಅನೇಕ ಜನ ಗಣ್ಯರು, ಸಚಿವರು ಕರ್ನಾಟಕದಾದ್ಯಂತ ಬರ್ತಾ ಇದ್ದಾರೆ. ಈಗ ನಾವು ಅವರಿಗೆ ಇನ್ನು ಕೆಲವೇ ಗಂಟೆಗಳಾದ ಮೇಲೆ ಸಾರ್ವಜನಿಕ ದರ್ಶನ ಮುಗಿದ ಮೇಲೆ 3 ಗಂಟೆಗೆ ಸರ್ಕಾರಿ ಮರ್ಯಾದೆಯೊಂದಿಗೆ ಅವರಿಗೆ ನಾವು ವಿಶೇಷವಾದಂತಹ ಮರ್ಯಾದೆಯನ್ನು ಪುಷ್ಪಾರ್ಚನೆಯನ್ನು ಮಾಡ್ತೀವಿ. ಎಲ್ಲರೂ ಸಚಿವರು ಪುಷ್ಪ ನಮನವನ್ನು ಮಾಡ್ತಾರೆ. ನಂತರ ನಾವು ಅವರಿಗೆ ಅಗ್ನಿ ಸಂಸ್ಕಾರದ ಮುಖಾಂತರವಾಗಿ ಪುಣ್ಯಾಹವನ್ನು ಮಾಡ್ತೇವೆ. ಪಂಚಗವ್ಯ ಅಂತ ಹೇಳಿ ಸಗಣಿ, ಗಂಜಲ, ಹಾಲು, ಮೊಸರು ಇವನ್ನೆಲ್ಲ ಬೆರೆಸಿ ಶುದ್ಧ ಮಾಡ್ತೇವೆ. ನಂತರ ಆ ದೇಹಕ್ಕೆ ಪ್ರಾಯಶ್ಚಿತ್ತಾದಿಗಳನ್ನು ಮಾಡಿ ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ದೋಷವು ನಿವಾರಣೆ ಆಗಬೇಕು ಅಂತ ಗರುಡ ಪುರಾಣ ಹೇಳುತ್ತೆ. ಇದರ ಸಂಪೂರ್ಣ ವಿಚಾರಧಾರೆ ಗರುಡ ಪುರಾಣದಲ್ಲಿ ನಾರದನಿಗೋಸ್ಕರ ಮಹಾವಿಷ್ಣುವು ಹೇಳಿದಂತಹ ಕಥೆಯನ್ನ ಭೂಲೋಕದಲ್ಲಿ ಯಮಧರ್ಮರಾಯ ನಚಿಕೇತನಿಗೆ ಹೇಳಿದಂತ ಈ ಕಥೆಯನ್ನ ನಾವು ಎಲ್ಲವನ್ನು ಇಟ್ಕೊಂಡು ಸಂಸ್ಕಾರವನ್ನ ಅಗ್ನಿ ಸಂಸ್ಕಾರ ಅಂತ ಮಾಡ್ತಾ ಇದೀವಿ. ಹೀಗೆ ಇವತ್ತಿನ ತಿಥಿ, ವಾರ, ನಕ್ಷತ್ರ ಏನಾದ್ರು ದೋಷಗಳಿದ್ದರೆ ಅವೆಲ್ಲವೂ ಪ್ರಾಯಶ್ಚಿತ್ತ ಮಾಡಿ ಅವರಿಗೆ ಇಲ್ಲಿ ಶ್ರೀಗಂಧದ ಕಟ್ಟಿಗೆಯಿಂದ ಮತ್ತು ಅನೇಕ ವಿಧವಾದ ಕಟ್ಟಿಗೆಗಳಿಂದ ಅದನ್ನ ವೇದಿಕೆ ಚಿತೆಯನ್ನು ರೆಡಿ ಮಾಡಿದ್ದೇವೆ. ಆ ವೇದಿಕೆಯ ಮೇಲಿಟ್ಟು ಅವರ ದೇಹವನ್ನು ಪಾರ್ಥಿವ ಶರೀರ ಬಾಳೆ ಎಲೆ ಮೇಲೆ ಅದನ್ನು ಮುಚ್ಚಿ ನಂತರ ಅವರಿಗೆ ಆಜ್ಯಾದ ತುಪ್ಪದಿಂದ ಸುಮಾರು 50 kg ತುಪ್ಪದಿಂದ ಅಭಿಷೇಕಾದಿಗಳು ಅದಕ್ಕೆಲ್ಲ ಮಾಡಿ ಅದರಿಂದ ಅಗ್ನಿ ಸಂಸ್ಕಾರವನ್ನು ಮಾಡುವಂತಹ ಕ್ರಮ ಇಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸತ್ತ ನಂತರ ದೇಹವನ್ನ ವಿಸರ್ಜನೆ ಮಾಡಬೇಕಾದ್ರೆ ದೇಹದಲ್ಲಿ ಕಲ್ಮಶ ಕೊಳೆಗಳೆಲ್ಲ ಇರಬಾರದು. ಎಲ್ಲಾ ಧರ್ಮದರು ದೇಹವನ್ನ ಶುದ್ಧ ಮಾಡಿ ಸಂಟುಗಳನ್ನು ಹಾಕಿ ನೂತನ ವಸ್ತ್ರಧಾರಣೆಯನ್ನು ಮಾಡಿ ಕಳಿಸ್ಕೊಡ್ತಾರೆ. ಹೇಗೆ ದೇಹ ತಾಯಿ ಗರ್ಭದಿಂದ ಬಂತೋ ಪುನಃ ಪಂಚಭೂತಗಳಲ್ಲಿ ವಿಲೀನ ಆಗಬೇಕು. ಶ್ರೀಗಂಧ ಅಂದ್ರೆ ದೇಹದ ಹೆಣವನ್ನು ಸುಡುವಾಗ ವಾಸನೆ ಬರುತ್ತೆ, ಅದು ಅತ್ಯಂತ ಕೆಟ್ಟ ದುರ್ಗಂಧ. ಅದೆಲ್ಲ ಆಗಬಾರದು ಅನ್ಕೋತ್ರ ದೇಹ ದೇವರು ಕೊಟ್ಟದ್ದಾದ್ದು ಪರಮಾತ್ಮನಲ್ಲಿಗೆ ನಾವು ಕಳಿಸಬೇಕಾದ್ರೆ ಯಾವುದೇ ದೋಷ ಇರಬಾರದು. ಅದಕ್ಕೋಸ್ಕರ ಶ್ರೀಗಂಧಗಳ ಕಟ್ಟೆಗಳನ್ನು ಹಾಕಿ ಸಂಸ್ಕಾರವನ್ನ ಮಾಡ್ತಾ ಇದ್ದೇವೆ. ಯಾವುದಕ್ಕೆ? ಹೌದು, ಇದನ್ನ ಒಟ್ಟು ಮನುಷ್ಯನಿಗೆ 16 ಸಂಸ್ಕಾರ ಇದೆ. ತಂದೆ ತಾಯಿಗಳು ಬದುಕಿರುವಾಗ ನಮಗೆ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನಾದಿಗಳು ಎಲ್ಲವನ್ನು 15 ಸಂಸ್ಕಾರ ಅವರು ಮಾಡ್ತಾರೆ. ತಂದೆ ತಾಯಿಗಳು ಗತಿಸಿದ ನಂತರ ನಾವು ಅವರಿಗೆ ಮಾಡುವ ಸಂಸ್ಕಾರವೇ ಅದನ್ನು ಬೀಳ್ಕೊಡುಗೆ ಸಂಸ್ಕಾರ ಅಂದ್ರೆ ನೀವು ಅದನ್ನ ಸಂಸ್ಕೃತದಲ್ಲಿ ಔರ್ಧದೈಹಿಕ ಸಂಸ್ಕಾರ, ಅಪರಕರ್ಮ ಅಂತ ಕರೀತಾರೆ. ಅದನ್ನ ಮಾಡುವಂತಹ ಸಂಸ್ಕಾರ ಕ್ರಮದಲ್ಲೇ ಅದನ್ನ ಅವರ ಮಕ್ಕಳಾದವರಾಗ್ಬೋದು, ಅಣ್ಣನ ಮಗ ಆಗ್ಬೋದು, ಮಗಳ ಮಗ ಆಗ್ಬೋದು, ಅವರೆಲ್ಲರೂ ಸಹಿತ ಒಬ್ಬರ ಕರ್ತೃತ್ವವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತೇವೆ.
ಅಗ್ನಿ ಸ್ಪರ್ಶ ಇಬ್ರು ಮಾಡ್ತಾ ಇದ್ದಾರೆ. ಅವರ ಮನೆಯಲ್ಲಿ ಆದಂತಹ ಗುರುಚರಣ್ ಅವರು ಇರ್ತಾರೆ, ಅವರ ಮೊಮ್ಮಗನು ಇರ್ತಾನೆ. ಇಬ್ರು ಕುಟುಂಬವರ್ಗಕ್ಕೆ ಜೀವನದಲ್ಲಿ ಸಿಗುವಂತ ಅವಕಾಶ ಒಂದೇ ಒಂದು ಸಲ ಆ ಸಂಸ್ಕಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲ, ಇಬ್ರು ಮಾಡ್ತಾ ಇದ್ದಾರೆ. ಹೌದೌದು, ಇಬ್ರು. ಹೌದು ಮಾಡ್ತಾ ಇದ್ದಾರೆ. ಇಬ್ರು ಮಾಡ್ಬೋದು. ಈಗ ಅಣ್ಣ ತಮ್ಮ 5 ಜನ ಇರ್ತಾರೆ, ನೀವು ಒಬ್ಬರು ನಿಲ್ಸ್ ಮಾಡಕ್ಕಾಗತ್ತಾ? ಹಾಗೆ ಅವರು ಇಬ್ರು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.